ಗಿಲ್ಲಿ ಬಿಗ್ ಬಾಸ್ ಮನೇಲಿ ಆಟ ಆಡ್ತಾ ಇಲ್ಲ ಗುರು. ಆಟ ಆಡಿಸ್ತವ್ನೆ. ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ ಅಂದ್ರೆ ನೆನ್ನೆ ಆಗಿದ್ದ ನಾಮಿನೇಷನ್. ನೆನ್ನೆ ನಾಮಿನೇಷನ್ ಅಲ್ಲಿ ಯಾವ ಆಗುತ್ತೆ ಅಂದ್ರೆ ಅವರು ಒಂದು ರೂಮ್ ಹೋಗ್ತಾರೆ. ಯಾರ್ಯಾರು ನಾಮಿನೇಟ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾರು ಮಾಡಿರ್ಬೋದು ಅಂತ ಅವ್ರು ಗೆಸ್ ಮಾಡ್ಬೇಕಾಗುತ್ತೆ. ಆವಾಗ ರಾಶಿಕಾ ಹೋಗ್ತಾರೆ. ರಾಶಿಕಾ ಹೋದಾಗ ರಾಶಿಕಾ ಮನ್ಸಲ್ಲಿ ಏನಿರುತ್ತೆ, ಗಿಲ್ಲಿ ಪಕ್ಕಾ ನಾಮಿನೇಟ್ ಮಾಡಿರ್ತಾನೆ ಅಂತ ಇರುತ್ತೆ. ಬಟ್ ಗಿಲ್ಲಿ ನಾಮಿನೇಟ್ ಮಾಡಿರಲ್ಲ. ಅವನು ಗ್ರೀನ್ ಬೋರ್ಡ್ ಹಿಡ್ಕೊಂಡು ಕೂತಿರ್ತಾನೆ. ಸೊ ಗಿಲ್ಲಿ ಮಾಸ್ಟರ್ ಮೈಂಡ್ ಇಲ್ಲಿ ಹೆಂಗ್ ವರ್ಕ್ ಮಾಡ್ತಿದ್ದಾನೆ ಅಂದ್ರೆ ಸಿಂಪಲ್. ಹೆಂಗಿದ್ರು ರಾಶಿಕಾ ನಾನು ಅಂದ್ರೆ ಗಿಲ್ಲಿ ನಾಮಿನೇಟ್ ಮಾಡ್ತಾನೆ ಅಂತ ಅನ್ಕೊಂಡಿರ್ತಾಳೆ ಅಲ್ವಾ. ಅವಾಗ ಅನ್ಕೊಂಡಿದ್ರೆ ಅವಳು ಅಕಸ್ಮಾತ್ ಅದೇ ತರ ಗೆಸ್ ಮಾಡಿದ್ರೆ, ಗಿಲ್ಲಿ ನಾಮಿನೇಟ್ ಗೆಸ್ ಮಾಡಿದ್ರೆ ಅವಳು ನಾಮಿನೇಟ್ ಆಗ್ತಿರ್ಲಿಲ್ಲ. ಎಲ್ಲಾ 6 ಜನ ನಾಮಿನೇಟ್ ಮಾಡ್ತಾರೆ ಯಾರು ರಾಶಿಕನ. ಬಟ್ 5 ಜನ ಹೆಸರು ಕರೆಕ್ಟ್ ಆಗಿ ಹೇಳ್ತಾರೆ. ಆದ್ರೆ ಗಿಲ್ಲಿ ಹೆಸರು ಹೇಳ್ಬಿಡ್ತಾರೆ ಗಿಲ್ಲಿನೂ ನಾಮಿನೇಟ್ ಮಾಡ್ರೆ ಅಂತ. ಬಟ್ ಗಿಲ್ಲಿ ನಾಮಿನೇಟ್ ಮಾಡಿರಲ್ಲ. ಅರ್ಥ ಆಯ್ತಾ? ಯಾಕೆ ಮಾಡಿರಲ್ಲ? ಹೆಂಗಿದ್ರು ನನ್ನ ಹೆಸರು ಹೇಳ್ತಾರೆ ಅಂತ ಗೊತ್ತು ಅವ್ನಿಗೆ, ಗಿಲ್ಲಿಗೆ. ಸೊ ನಾನು ಗ್ರೀನ್ ಬೋರ್ಡ್ ಇಟ್ಕೊಂಡು ಕುತ್ಕೊಂಡ್ರೆ ನನ್ನ ಹೆಸರು ಹೇಳ್ತಾರೆ, ಅವಳು ಸೋಲ್ತಾಳೆ. ಅವಳು ಸೋತ್ರೆ ನಾಮಿನೇಟ್ ಆಗ್ತಾಳೆ ಅನ್ನೋ ಒಂದು ಪಾಯಿಂಟ್ ತಲೆ ಇಟ್ಕೊಂಡು ಗಿಲ್ಲಿ ಗ್ರೀನ್ ಇಟ್ಕೊಂಡು ಕೂತ್ಕೊಂತಾನೆ. ಆಗ ಅವಳಿಗೆ ಆಸೆ ಬರ್ತಾಳೆ. ಎಲ್ಲಾರು ಒಂದು ಪಾಯಿಂಟಿನ ಸೋತೆ ಅಂತ ಗೊತ್ತಾಗ್ಬಿಡುತ್ತೆ. ಯಾರು ಅಂತ ಗೊತ್ತಾಗ ಗಿಲ್ಲಿ ಅಂತಾರೆ. ಅವಳು ಗಿಲ್ಲಿನ ಅಂತ ಶಾಕ್ ಆಗ್ಬಿಡ್ತಾಳೆ. ಅವಳು ಖುಷಿ ಆಗ್ತಾ ಇರುತ್ತೆ. ಅವಳು ಗಿಲ್ಲಿ ಮಾಸ್ಟರ್ ಮೈಂಡ್ ಅವಳಿಗೆ ಅರ್ಥನೇ ಆಗಲ್ಲ. ಅವಳು ಗಿಲ್ಲಿ ನಾನು ನಾಮಿನೇಟ್ ಮಾಡ್ಲಿಲ್ವಾ ಅಂತ ಖುಷಿ ಆಗ್ತಾ ಇರ್ತಾಳೆ ಹೊರತು ಯಾಕೆ ಮಾಡ್ಲಿಲ್ಲ ಅಂತ ಅವಳಿಗೆ ಇರೋ ತಲೆಗೆ ಹೋಗಿರಲ್ಲ. ಆಮೇಲೆ ನಾವು ಎಪಿಸೋಡ್ ನೋಡ್ತಾ ಇರ್ದಾಗ ನಮ್ಗೆ ಪಕ್ಕಾ ಇದು ಮಾಸ್ಟರ್ ಪ್ಲಾನ್, ಮಾಸ್ಟರ್ ಮೈಂಡ್ ಗಿಲ್ಲಿ ಅಂತ ಊಹೆ ಅಂತೂ ಬಂದಿದ್ದು ನಿಜ. ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಅಂದ್ರೆ ಇವಳು ಸ್ಪಂದನ ನಾಮಿನೇಟ್ ಮಾಡ್ತಾನೆ. ಅದ್ ಯಾಕೆ ಮಾಡೋ ಅಂತ ಇನ್ನೂ ಗೊತ್ತಾಗಿಲ್ಲ. ಅವಳು ಗಿಲ್ಲಿ ಹೆಸರು ಹೇಳದೇ ಇಲ್ಲ ಸ್ಪಂದನ. ಗಿಲ್ಲಿ ರೆಡ್ ಕಲರ್ ಬೋರ್ಡ್ ಇಟ್ಕೊಂಡು ನಿಂತು ಕೂತ್ಕೊಂಡಿರ್ತಾರೆ. ಯಾಕೆ ಗಿಲ್ಲಿ ಸ್ಪಂದನ ನಾಮಿನೇಟ್ ಮಾಡ್ದ ಅಂತ ಅದು ಇನ್ನೂ ತಲೆಯಲ್ಲೇ ಐತೆ. ಬಟ್ ಸ್ಪಂದನ ಹಾಕೊಂಡ್ತಾರೆ ಗಿಲ್ಲಿ ನಾಮಿನೇಟ್ ಯಾವ್ದು ಕಾರಣಕ್ಕೂ ಮಾಡಿ ಇಷ್ಟು ದಿನ ಗಂಟ ನಾಮಿನೇಟ್ ಮಾಡಿದ್ದೇ ನೋಡಿಲ್ಲ ಗಿಲ್ಲಿ ಯಾರನ್ನ ಸ್ಪಂದನ. ಬಟ್ ಈ ಟೈಮು ನಾಮಿನೇಟ್ ಮಾಡ್ತಾನೆ. ಯಾಕೆ ಅಂತ ಇನ್ನೂ ಕ್ವಶನ್ ಮಾರ್ಕ್ ಇದೆ. ಅವಳು ನಾಮಿನೇಟ್ ಆಗ್ಲಿ ಅಂತಾನೆ ಮಾಡಿರ್ತಾನೆ ಅಲ್ವಾ. ಹೆಂಗಿದ್ರು ನನ್ನ ಹೆಸರು ಹೇಳಲ್ಲ ಅವಳು ಅನ್ನೋ ಕಾರಣಕ್ಕೆ ಮಾಡಿರ್ತಾರೆ. ಅದ್ರಲ್ಲೂ ಮಾಸ್ಟರ್ ಮೈಂಡ್ ಪಾಪ ಅವಳು ಜೊತೆಲಿ ಇದ್ಲು. ಯಾಕೆ ಇನ್ನೂ ಗೊತ್ತಾಗಿಲ್ಲ. ಅದೇನು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಇದರಲ್ಲಿ ಗೊತ್ತಾಗುತ್ತೆ ಗಿಲ್ಲಿ ಇಸ್ ಮಾಸ್ಟರ್ ಮೈಂಡೆಡ್, is already prepared win the ಬಿಗ್ ಬಾಸ್ 12 ಅಷ್ಟೇ. ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತೈತೆ ತಾನೆ. ಇದ್ರಲ್ಲೇ ವಿನ್ನರ್ ಅಂತ ಗೊತ್ತಾಗ್ತೈತೆ. ಗಿಲ್ಲಿ ತಲೆ ಏನು, ಗಿಲ್ಲಿ ಗುರಿ ಏನು, ಇಷ್ಟು ಸಾಕು.